ಇವತ್ತು ಸಂಡೇ ಒಂದು ರೌಂಡ್ ನಾವು ದೀಪಾವಳಿ ಶಾಪಿಂಗ್ ಮುಗಿಸಿ ಹಬ್ಬಕ್ಕೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ಸ್ವಲ್ಪ ತಗೊಂಡ್ಬಂದು ಇವಾಗ ಒಂದು ರೌಂಡ್ ಇವತ್ತು ಟೆಂಪ್ರೇಚರ್ ತುಂಬ ಚೆನ್ನಾಗಿದೆ, ಜಸ್ಟ್ 21 ಡಿಗ್ರಿ ಇದೆ ಸಮ್ಮರ್ ಥರ. ಸೊ ಒಂದು ರೌಂಡ್ ಇವಾಗ ಹೋಗ್ತಾ ಇದ್ದೀವಿ ಡೌನ್ ಟೌನ್ ಟೊರೊಂಟೊ ಒಂದು ರೌಂಡ್ ಹೋಗಿ ಬರೋಣ ಅಂತ. ಮನೆಯಲ್ಲಿ ಬೋರ್ ಆಗುತ್ತೆ ಅಲ್ವಾ ರೇಯಾಂಶ್? ಅವನು ಗೊತ್ತಿಲ್ಲ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ, ಸುಮ್ಮನೆ ಡೌನ್ ಟೌನ್ ಹೋಗ್ತಾ ಇದ್ದೀವಿ ಅಷ್ಟೇ, ಒಂದು ರೌಂಡ್ ತಿರ್ಗಾಡ್ಕೊಂಬರೋಣ ಅಂತ. ಅವತ್ತೆಲ್ಲ ಹೆಂಗಿತ್ತು ಫುಲ್ ಕಲರ್ಫುಲ್ ಆಗಿ, ಇವಾಗ ಎಲ್ಲ ಎಲೆಗಳು ಬಿದ್ದೋಗಿ ನೋಡಿ ಹೆಂಗೆ ಖಾಲಿ, ಮರ ಎಲ್ಲ ಖಾಲಿ ಆಗಿದೆ. ಒಂದ್ಸರಿ ಬಿದ್ದಿತ್ತಾರ ಅದಕ್ಕೆ ಎಲ್ಲ ಹೋಯ್ತು, ಮುಗಿತಾರ ಅದಕ್ಕೆ. ಸೊ ಆಫ್ಟರ್ ಲಾಂಗ್ ಟೈಮ್ ಸಬ್ವೆಯಲ್ಲಿ ನಮ್ಮ ಪ್ರಯಾಣ, ತುಂಬ ದಿನ ಆಗಿತ್ತು ಸಬ್ವೆ ಟ್ರೈನಲ್ಲಿ ಹೋಗಿ. ಸೊ ಇವಾಗ ಮತ್ತೆ ಇವರು ಹೊರಗಡೆ ಫುಲ್ ಯೂನಿವರ್ಸಿಟಿಯಲ್ಲಿ ನೋಡ್ತಾ ಇದ್ದಾರೆ ಈಗ ಹೆಂಗೆ ಕಾಣಿಸ್ತಾ ಇದೆ ಅಂತ. ಅಲ್ಲರಿಗೆ ಹೆಂಗೆ ಕಾಣಿಸ್ತಾ ಇದೆ? ಸೊ ನಾವಿಬ್ಬರೇ ಹೋಗ್ತಾ ಇಲ್ಲ, ಇವರು ಇದ್ದಾರೆ. ನಮಸ್ಕಾರ ಹಿಂಗೆ ಹೇಳೋದೆ? ಹಂಗೆ ಹೇಳೋದು ನಮಸ್ಕಾರ. ಹಿಲ್ ಹೌಸ್ ಇದು. ಅಂದರೆ ನಾವಿವಾಗ ನೀವು ನೋಡಿದ್ರೆ ನಾವು ಎಷ್ಟು ಸ್ಟೆಪ್ ಹತ್ಕೊಂಡ್ಬಂದು ಫುಲ್ ಎತ್ತರದಲ್ಲಿ ಇದೊಂದು ಹಿಲ್ ಹೌಸ್. ಇದು ಸ್ಪ್ಯಾನಿಷ್ ಅಲ್ಲಿ ಕ್ಯಾಸಲೋಮಾ ಅಂತ ಹೇಳ್ತಾರೆ. ಇದು ಅಲ್ಲಿ ಸ್ಟೆಪ್ ಸಿಗ್ತದ, ಅಲ್ಲಿಂದ ಮೇಲೆ ನೋಡಿ ಚಂದ ಕಾಣುತ್ತೆ CN ಟವರ್ ಬೇರೆ ಕಾಣಿಸ್ತಾ ಇತ್ತು ಅಲ್ಲಿ ಮೇಲ್ಗಡೆಯಿಂದ. ಸೊ ಇದು ಬಂದ್ಬಿಟ್ಟು ಒಂದು ಮ್ಯಾನ್ಷನ್ ಇದು ಆಕ್ಚುಲಿ ಹಳೆಯದು, ಬಟ್ ಇವಾಗ ಇದನ್ನ ಒಂದು ಹಿಸ್ಟ್ರಿ ಮ್ಯೂಸಿಯಂ ತರ ಕನ್ವರ್ಟ್ ಮಾಡಿದ್ದಾರೆ ಅಲ್ಲ ರೇಯಾಂಶ್? ಸೊ ಸುಮ್ಮನೆ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇವಾಗ. ಸೊ ಇವಾಗ ಸದ್ಯಕ್ಕೆ ಅದನ್ನ ಹೊರಗಡೆಯಿಂದನೇ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ, ಬಿಕಾಸ್ ನಾವು ಬಂದಿರೋ ಒಂದು ಸ್ವಲ್ಪ ಲೇಟ್ ಆಗಿದೆ. ಸೊ ಅದು ಒಳಗಡೆ ಹೋದರೆ ತುಂಬ ಇನ್ನೂ ಟೈಮ್ ತೊಗೊಳುತ್ತೆ ನೋಡೋಕ್ಕೆ. ಒಳಗಡೆ ಚೆನ್ನಾಗಿದೆ, ಇನ್ನೊಂದ್ಸರಿ ಬರೋಣ ಅಂತ ಅಂದ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ, ಏನಾದರೂ ಹೊಟ್ಟೆಗೆ ಹಾಕ್ಕೊಂಡು ಇನ್ನು ಮನೆಗೆ ಹೋಗೋದು ಅಂತ. ಅಲ್ಲಿಂದ ಹತ್ಕೊಂಡು ಇಷ್ಟು ಸ್ಟೆಪ್ ಹತ್ಕೊಂಡು ಬಂದು ಮೇಲೆ ತನಕ ಬಂದ ಮೇಲೆ ಅದು ಹಿಲ್ಲಲ್ಲಿರೋದ್ರಿಂದ ಹಿಲ್ ಹೌಸ್ ಅಂತ. ಸೊ ನೀವು ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು, ನಮಗೆ CN ಟವರ್ ಬೇರೆ ಕಾಣಿಸ್ತಾ ಇದೆ. ನಾವಿವತ್ತು ಆ್ಯಕ್ಚುಲಿ CN ಟವರ್ ಕಡೆಗೂ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಇಲ್ಲೆಲ್ಲ ಸಬ್ವೆ ಲೈನ್ಸ್ ಇವತ್ತು ಕ್ಲೋಸ್ ಇದೆ. ಸೊ ಹಂಗಾಗಿ ಆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಬಂದಿದ್ದು ನಾವು ಅಲ್ಲ ರೇಂಜ್? CN ಟವರಲ್ಲಿ ಅಲ್ಲಿ ಅದೆಲ್ಲ ಮೇಲಿಟ್ಟಿದ್ದಾರೆ, ಯಾಕಂತ ಹೇಳಿದ್ರೆ ಪೂರಕ್ಕಿಲ್ಲ ಅಂತಲೇ. ಇಲ್ಲಿಂದ ತೊಗೊಂಡು ಟೇಕವೇ ಮಾಡಿಕೊಂಡೆ ತಿನ್ಕೊಂಡು ಹೋಗ್ಬೇಕು. ಮನೆಗೆ ಹೋಗ್ತಿದ್ದೆ, ಇಲ್ಲ ಹೊರಗಡೆ ಏನಾದರೂ ಪಾರ್ಕ್ ಇಲ್ಲ. ಸೊ ಹೆಲೋ ಎವ್ರಿವನ್, ಮತ್ತೆ ನಿಮಗೆ ನಾವು ಎಷ್ಟು
ಯಸ್ಟರ್ಡೇ ನಾವು ಎಂಡ್ ಮಾಡೋಕ್ಕಾಗಿಲ್ಲ ಬ್ಲಾಗ್. ಸೊ ಇವತ್ತಿಗೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅದನ್ನು. ಅವನಿಗೆ ಟೈಮ್ ಆಗಿದೆ 12:30. ಇನ್ನೂ ಅವನಿಗೆ ಬ್ರೇಕ್ ಕೊಟ್ಟಿದ್ದಾರೆ ಇವಾಗ ಸ್ಕೂಲಿಂದ, ಇವಾಗ ಕ್ಲಾಸಿಂದ. ಸೊ ಬ್ರೇಕಲ್ಲಿ ಸೈಕಲ್ ಹೊಡಿತಾ ಇದ್ದಾನೆ ಅಲ್ಲ ರೇಂಜ್. ಲಂಚ್ ಬ್ರೇಕ್ ಕೊಡ್ತಾರೆ 11:30 to 12:45 ತನಕ. ಇಲ್ಲೆಲ್ಲ ಲಂಚ್ ಬೇಗ ಮಾಡ್ತಾರೆ. ಸೊ ನಾವೆಲ್ಲ 1 ಗಂಟೆ 2 ಗಂಟೆಗೆ ಲಂಚ್ ಮಾಡೋದು. ಇಲ್ಲಿ ಸ್ವಲ್ಪ ಬೇಗ ಲಂಚ್ ಬ್ರೇಕ್ ಎಲ್ಲ ಬೇಗ ಕೊಡ್ತಾರೆ. ಸೊ ಇವರು ಇವಾಗ ಲಂಚ್ ಬ್ರೇಕಲ್ಲಿ ಸೈಕಲ್ ಬಿಡ್ತಾ ಕೂತಿದ್ದಾರೆ. ನಾವು ಇವಾಗ ಲಂಚ್ ಪ್ರಿಪೇರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಲಂಚ್ ಏನು ಮಾಡೋಣ ರೇಂಜ್ ಇವತ್ತು ನಾವು? ಅನ್ನ ಸಾರು ಮಾಡೋಣ, ಆನಿಯನ್ ಬಜ್ಜಿ ಮಾಡೋಣ, ಆನಿಯನ್ ಪಕೋಡ. ಬಟ್ ನೀನು ಸಾರು ಬೇಡ ಅದ್ರದ್ದು ಆನಿಯನ್ ಪಕೋಡ ಸಾರು ಮಾಡೋಣ ಇವತ್ತು. ಚೆನ್ನಾಗಿರುತ್ತೆ ಆನಿಯನ್ ಪಕೋಡ. ಒಂದು ಸಾರು ಒಳಗಡೆ ಹಾಕ್ಬಿಟ್ಟು ಸೂಪರ್ ಆಗಿರುತ್ತೆ ಟೇಸ್ಟ್ ತಿನ್ನಕ್ಕೆ. ಮಾಡಿ ತೋರಿಸ್ತೀನಿ ಆಮೇಲೆ ನೋಡಿ. ಒಂದು ಅದೊಂದು ಸಾರು ತಿನ್ನಕ್ಕೆ ಕಾಲಿನ. ಓಕೆ, ಬರೀ ಆನಿಯನ್ ಬಜ್ಜಿ ಕಾಲಿನ ತಿನ್ನಕ್ಕೆ ಬೇಕಾ ನಿಮಗೆ? ಓಕೆ, ಮಾಡೋಣ ಇವಾಗ. ಸೊ ಇವತ್ತು ಲಂಚ್ಗೆ ನಾವು ಕಡಿ ಪಕೋಡ ಮಾಡ್ತಾ ಇದೀವಿ. ಅಂದರೆ ಇದು ನಾರ್ತ್ ಸೈಡಲ್ಲಿ ಸ್ವಲ್ಪ ಜಾಸ್ತಿ ಫೇಮಸ್ ಅಲ್ವಾ. ಸೊ ಅದನ್ನು ಮಾಡ್ತಾ ಇದ್ದೀವಿ. ಇದು ನನಗೆ ಫೇವ್ರೆಟ್ ಆ್ಯಕ್ಚುಲಿ. ಸೊ ಅದನ್ನೇ ಮಾಡ್ತಾ ಇದ್ದೀನಿ ಇವತ್ತು. ಅಂದರೆ ಮೊಸರು ಮತ್ತು ಕಡಲೆ ಹಿಟ್ಟು ಯೂಸ್ ಮಾಡಿಕೊಂಡು ನಾರ್ತ್ ಇಂಡಿಯನ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಕಡಿ ಪಕೋಡ ಅಂತ. ಸೊ ಅದನ್ನು ಮಾಡ್ತಾ ಇದ್ದೀವಿ. ನಾನು ಹೆಂಗೆ ಮಾಡ್ತೀನಿ ಅಂತ ನಿಮಗೂ ಶೇರ್ ಮಾಡ್ತೀನಿ. ಸೊ ಈ ಕಡಿ ಪಕೋಡ ಮಾಡೋಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಆರ್ 4 ಟೀ ಸ್ಪೂನ್ ಅಷ್ಟು ಇದು ಕಡಲೆ ಹಿಟ್ಟಿದು. ಬಿಕಾಸ್ ಇದು ಕಡಲೆ ಹಿಟ್ಟಿಂದನೇ ಮಾಡೋದು, ಮೊಸರು ಮತ್ತು ಕಡಲೆ ಹಿಟ್ಟು. ಸೊ ಇದಿಷ್ಟು ಸಾಕು, ಒಂದು 4 ಟೀ ಸ್ಪೂನ್ ಅಷ್ಟು. ಹಾಗೆ ಒಂದು ಸ್ವಲ್ಪ ಇಲ್ಲಿ ಆನಿಯನ್ ಇದೆ, ಅದನ್ನು ಹಾಕ್ತಾ ಇದ್ದೀನಿ, ಒಂದು ಅರ್ಧ ಆನಿಯನ್. ಆ್ಯಂಡ್ ದೆನ್ ಇಲ್ಲಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಇದು ಪೀಸ್ ಮಾಡಿ. ಬೆಳ್ಳುಳ್ಳಿ ಮತ್ತು ಜಿಂಜರ್, ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿರೋದು. ಆ್ಯಂಡ್ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಆಮೇಲೆ ಒಂದು ಸ್ವಲ್ಪ ಇದು ಅರಿಶಿನ ಪೌಡರ್, ಆಮೇಲೆ 1 ಸ್ಪೂನಷ್ಟು ಇದು ಕೊರಿಯಾಂಡರ್ ಮತ್ತು ಜೀರಿಗೆ ಪೌಡರ್, ಇದು ಕೊತ್ತಂಬರಿ ಮತ್ತು ಜೀರಿಗೆ ಪೌಡರ್ ಅದೆಲ್ಲ ಹಾಕಿ, ಆಮೇಲೆ ಒಂದು ಸ್ವಲ್ಪ ರುಚಿ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇದಕ್ಕೆ ಒಂದು 1 ಕಪ್ ಮೊಸರು ತೊಗೊಂಡಿದ್ದೀರಾ ಅಂದರೆ ಅದರದ್ದೇ ಒಂದು 5ರಷ್ಟು ನೀರು, ಅದೇ ಕಪ್ಪಲ್ಲಿ ಒಂದು 5 ಕಪ್ಪಷ್ಟು ನೀರು. ಯಾಕಂದರೆ ಇದು ನೀವು ಆಮೇಲೆ ತಿಕ್ಕಾಗುತ್ತೆ. ಸೊ ಇವಾಗ ತುಂಬ ನೀರು ಮಾಡ್ಕೋಬೇಕು. ಸೊ ನಾನೊಂದು 5 ಕಪ್ಪಷ್ಟು ನೀರು ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟು ಸ್ವಲ್ಪ ಆಯಿಲ್ಗೆ ಇಲ್ಲೊಂದು ಸ್ವಲ್ಪ ಮೆಂತೆ ಹಾಕಿದ್ದೀನಿ, ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ, ಆಮೇಲೆ ಒಂದು ಡ್ರೈ ಚಿಲ್ಲಿ ಆ್ಯಂಡ್ ಒಂದು ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ, ಇವಾಗ ಈ ಮಿಕ್ಸ್ ಮಾಡ್ಕೊಂಡಿರೋವಂಥ ಮೊಸರದ್ದು ಏನು ಮಿಕ್ಸ್ಚರ್ ಇದೆ, ಮೊಸರು ಮತ್ತು ಕಡಲೆ ಹಿಟ್ಟದು, ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಹೀಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 20 to 25 ಮಿನಿಟ್ಸ್ ಹಿಂಗೆ ಬಿಟ್ಟರೆ ತುಂಬ ಚೆನ್ನಾಗಿ ಅದು ತಿಕ್ಕಾಗಬೇಕು. ಅಲ್ಲಿ ತನಕ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ. ಸೊ ಇದು ಬಂದುಬಿಟ್ಟು ನಾವು ನಾರ್ಮಲ್ ಏನು ಆನಿಯನ್ ಪಕೋಡ ಮಾಡ್ತೀವಿ ಅದರದ್ದೇ ಇದು ಅದರದ್ದೇನು ನಾನು ರೆಸಿಪಿ ತೋರಿಸ್ತಾ ಇಲ್ಲ. ಆಬ್ವಿಯಸ್ಲಿ ಎಲ್ಲರಿಗೂ ಆನಿಯನ್ ಪಕೋಡ ಮಾಡೋಕ್ಕೆ ಗೊತ್ತಿರುತ್ತೆ. ಇದು ಇನ್ಫ್ಯಾಕ್ಟ್ ಕಡಿ ಅಂದರೆ ಈ ಇದರಲ್ಲಿ ಯಾವುದು ಸ್ಪಿನಾಚಲ್ಲಿ ಮತ್ತು ಅದೇ ಪಾಲಕ್ ಸೊಪ್ಪಲ್ಲಿ ಏನು ಮಾಡ್ತೀವಿ ಆ ಸೊಪ್ಪಲ್ಲಿ ಮಾಡೋದ್ರಲ್ಲಿ ಕಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇವಾಗ ನನ್ನ ಹತ್ರ ಸೊಪ್ಪಿರಲಿಲ್ಲ, ಸೊ ಹಾಗಾಗಿ ನಾನು ಆನಿಯನ್ ಪಕೋಡ ಕಡಿ ಮಾಡ್ತಾ ಇರೋದು. ಸೊ ಇದನ್ನು ಇವಾಗ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ನಮ್ಮ ಈ ಮಿಕ್ಸ್ಚರ್ಗೆ ಇಲ್ಲಿ ಏನು ಬಾಯ್ಲ್ ಆಗ್ತಾ ಇದೆ ಅದಾದಮೇಲೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ಕಡಿ ಪಕೋಡ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸದ್ಯಕ್ಕೆ ನಾನು ಇವಾಗ ಇದನ್ನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಕಡಿ ರೆಡಿಯಾಗಿದೆ. ಎಷ್ಟು ತಿಕ್ಕಾಗಿ ಈ ಥರ ಆಗಿದೆ. ಆ್ಯಕ್ಚುಲಿ ತುಂಬ ಎಷ್ಟು ಹೊತ್ತು ನೀವು ಅದನ್ನು ಬಾಯ್ಲ್ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗುತ್ತೆ. ಸೊ ಜೊತೆಗೆ ನಮ್ಮ ಪಕೋಡನೂ ರೆಡಿ ಆಯಿತು. ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಯಾವಾಗ ಸರ್ವ್ ಮಾಡ್ತೀರೋ ಆವಾಗ ಹಾಕಿ ಡೈರೆಕ್ಟಾಗಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನಬೇಕು. ಸೊ ಇದಕ್ಕೆ ಎಂಡಲ್ಲಿ ಇನ್ನು ಒಂದು ಒಗ್ಗರಣೆ ಹಾಕಿದರೆ ಅಲ್ಲಿಗೆ ರೆಡಿ ಆಯಿತು. ಒಗ್ಗರಣೆಗೆ ಒಂದು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಹಾಕಿ ಇದೊಂದು ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಮತ್ತೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇದು ಹಾಕಿಬಿಟ್ಟು ಹಾಕಿದ್ರೆ
ಇಲ್ಲಿಗೆ ಪರ್ಫೆಕ್ಟ್ ಕಡಿ ಪಕೋಡ ರೆಡಿ ಆಯಿತು. ಖಾರ ಮಾಡಿದ್ಯಾ? ಖಾರ ಇಲ್ಲ. ಮತ್ತೆ ಸೊ ಠಡಾ, ಒಂದು ಡಿಲೀಷಿಯಸ್ ಕಡಿ ಪಕೋಡ ವಿತ್ ರೈಸ್ ರೆಡಿ ಆಯಿತು. ಅದು ಆನಿಯನ್ ಬಜ್ಜಿನ ಮಿಕ್ಸ್ ಜೊತೆಗೆ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಸೂಪರ್ ಟೇಸ್ಟ್ ಆಗುತ್ತಲ್ಲ ರೇಯಂಶ್? ಬಟ್ಟು ನನಗೆ ಉದ್ದು ಮಾಡೋ ಅನ್ನ ತಿಂತಾ ಇರ್ತೀನಿ. ಅವಾಗ ದೊಡ್ಡ ಪಕ್ಕದಲ್ಲಿ ಹಿಂಗೆ ಹಾಕಿದ್ರೆ ನಾನು ಇಷ್ಟೇ ಪೀಸ್ ಮಾಡಿ ಸ್ಮ್ಯಾಶ್ ಮಾಡಿ ತಿನ್ನಬೇಕು. ಸೂಪರ್ ಟೇಸ್ಟಿ ಆಗಿರುತ್ತೆ. ಸೊ ನೀವು ಮನೆಯಲ್ಲ ಟ್ರೈ ಮಾಡಿ ನೋಡಿ, ಅಥವಾ ನೀವು ಮಾಡ್ತೀರಾ ಆಲ್ರೆಡಿ ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆಮೇಲೆ ಮಾಡಿದ್ರೆ ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮರಿಬೇಡಿ ಅಲ್ವಾ ರೇಯಂಶ್? ನಾವಿವಾಗ ಸದ್ಯಕ್ಕೆ ಊಟ ಮಾಡ್ಕೊಳ್ತೀವಿ, ಆಮೇಲೆ ಸಿಗ್ತೀವಿ. ಸೊ ಊಟ ಮುಗಿಸ್ಕೊಂಡು ಇವಾಗ ಸಂಜೆ 4:30 ಆಗಿದೆ. ಹೌದು, ನಾವು ಪಾರ್ಕ್ ಹೋಗ್ತಾ ಇದ್ದೀವಿ. ಇಲ್ಲೇ ಒಂದು ಪಾರ್ಕ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಟೈಮ್ 4:30 ಆಗಿದೆ. ಬಟ್ ಇವಾಗ ಹೆಂಗೆ ಅಂದರೆ ಇವಾಗ ಸನ್ಸೆಟ್ 5 o'clock ಒಳಗಡೆ ಆಗಿಬಿಡುತ್ತೆ. 4:56ಗೆ ಇವಾಗ ಸನ್ಸೆಟ್ ಇದೆ. ಸೊ ಕ್ವಿಕ್ಕಾಗಿ ಸನ್ಸೆಟ್ ಆಗೋ ಮುಂಚೆ ಒಂದು ಹಾಫ್ ಆನ್ ಅವರ್ ಆಟ ಆಡ್ಕೊಂಡು ಬರೋಣ ಅಲ್ವಾ ಅಂತೇಳಿ ಇವಾಗ ಹೋಗ್ತಾ ಇದ್ವಿ ಅಲ್ಲ ರೇಂಜ್? ಮನೇಲಿ ಕೂತು ಬೋರ್ ಆಗಿದೆ. ಒಂದು ಕ್ಲಾಸ್ ಎಲ್ಲ ಮುಗಿದ್ದು ಊಟನ ಮುಗಿಸ್ಕೊಂಡ್ವಿ. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ಹೇಳಿದ್ದೆಲ್ಲ ನಂದು ಪರ್ಪಲ್ ಪಾರ್ಕ್ ಅಂತ ಅಲ್ಲಿಗೆ ಹೋಗ್ತಿದ್ವಿ. ಹೌದು, ಒಂದೊಂದು ಇಲ್ಲಿ ಪರ್ಪಲ್ ಪಾರ್ಕ್ ಇದೆ. ಅದ್ರ ಹೆಸರು ಪರ್ಪಲ್ ಪಾರ್ಕ್ ಅಲ್ಲ, ಬಟ್ ಅಲ್ಲಿರೋ ಆಟ ಆಡೋ ಥಿಂಗ್ಸ್ ಎಲ್ಲ ಸ್ವಿಂಗ್ ಸ್ಲೈಡ್ ಎಲ್ಲ ಪರ್ಪಲ್ ಕಲರಲ್ಲಿದೆ. ಸೊ ಅದನ್ನ ಅವನು ಪರ್ಪಲ್ ಪಾರ್ಕ್ ಮಾಡಿದ್ದಾನೆ. ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಸೊ ನಾವು ಎಲ್ಲ ಸ್ವಲ್ಪ ಆಟಾಡಿ, ಪಾರ್ಕಲ್ಲಿ ಆಟಾಡಿ, ಆಮೇಲೆ ಒಂದು ಸ್ವಲ್ಪ ಹೈಡ್ ಆ್ಯಂಡ್ ಸೀಕ್ ಎಲ್ಲ ಆಟಾಡಿ ಆಯ್ತು. ನನಗೆ ಇದಕ್ಕೆ ಅಟ್ಟಲ್ಲಿ ಟ್ಯಾಗ್ ಒಂದು, ರೈಸ್ ಒಂದು, ಹೈಡ್ ಆ್ಯಂಡ್ ಸೀಕ್ ಒಂದು. ಸೊ ಎಲ್ಲ ಆಟಾಡಿ ಇವಾಗ ಸುಸ್ತಾಯಿತು ಅಂತ ಸುಮ್ಮನೆ ಬಂದು ಕೂತ್ವಿ. ಬಟ್ಟು ಅಲ್ಲಿ ಲಾಸ್ಟ್ ಟೈಮ್ ಬಂದಮೇಲೆ ಇಲ್ಲಿ ಪಾರ್ಕ್ ನಾನು ಅಲ್ದಿದ್ದು ವಿಡಿಯೋ ಇಲ್ಲಿ ಲೀವ್ಸ್ ಇತ್ತು, ಅದನ್ನು ತೆಗೆದು ತೋರಿಸಿದ್ದು. ಈಗ ಎಂತ ಇಲ್ಲ. ನಾವು ಲಾಸ್ಟ್ ಟೈಮ್ ಕೂಡ ಇಲ್ಲಿ ವಿಡಿಯೋ ಮಾಡಿದ್ವಿ ಒಂದು ಪಾರ್ಕಲ್ಲಿ. ಅವಾಗ ಈ ಮರದ ಮೇಲ್ಗಡೆ ಫುಲ್ ಇದು ಲೀವ್ಸ್ ಇತ್ತು, ಅದು ಇವಾಗ ಫುಲ್ ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದ ಅವನು. ಲಾಸ್ಟ್ ನಾವು ಬಂದಿದ್ವಿ ಇಂಡಿಯಾದಿಂದ, ಅವಾಗ ಅಲ್ಲಿ ಮೇಲೆ ಓಪನ್ ಮಾಡಿದ್ರೆ ಎಂತ ಸಿದ್ದಿಲ್ಲ ಆಗ್ತದ ಖಾಲಿ. ಎಕ್ಸಾಕ್ಟ್ಲಿ. ಸೊ ಇವಾಗ ಸದ್ಯಕ್ಕೆ ಇಲ್ಲಿ ಮುಂದ್ಗಡೆ ರೋಡು ಎಲ್ಲ ವೆಹಿಕಲ್ಸ್, ಬಸ್ಸು ಅದು ಇದೆಲ್ಲ ಹೋಗ್ತಾ ಇದೆ. ಸೊ ಸುಮ್ಮನೆ ಕೂತ್ಕೊಂಡಿದ್ದೀವಿ. ಸನ್ಸೆಟ್ ಬೇರೆ ಆಯಿತು, ತಂಪಾಗಿದೆ ಇವತ್ತು. ಸುಮ್ಮನೆ ಕೂತಿದ್ದೀವಿ. ಹೌದು, ನನಗೆ ಇತ್ತು ಇವತ್ತು ಸ್ವಲ್ಪ ಚಳಿ ಇದೆ ಅಂತ ಅದಕ್ಕೆ ಜಾಕೆಟ್ ಹಾಕೊಂಡು ಬಂದಿದ್ದೀವಿ. ತರ್ಸನ್ ಅದು ಬನ್ನೋ ಟೈಮೇ ಅಂತೂ ಚಳಿನೇ ಇಲ್ಲ. ಹೌದು, ಸ್ವಲ್ಪ ಚಳಿನೇ ಇಲ್ಲ. ಯಾಕಂದರೆ 21-22 ಡಿಗ್ರೀಸ್ ಇದೆ ಟೆಂಪ್ರೇಚರು. ಸೊ ಅದಕ್ಕೆ. ಸೊ ಎನಿವೇಸ್ ನಾವು ಸದ್ಯಕ್ಕೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮನೆಗೆ ಹೋಗೋದು ಎಂಡ್ ಮಾಡಿಬಿಟ್ಟು ನಾವು ಮನೆಗೆ ಹೋಗ್ತೀವಿ.
ಅಲ್ವಾ? ಅಮ್ಮ ಡಿನ್ನರ್ ತಿಂತೀವಿ. ಡಿನ್ನರ್ ತಿನ್ಕೊಂಡು ಮಲಿತೀವಿ. ಸೊ ಏನು ಮಾಡೋಣ, ನೀನೇ ಏನು ಮಾಡು. ಲಾಸ್ಟ್ ಟೈಮ್ ಹೆಂಗೆ ನೀನು ಹತ್ತಿದ್ದು ಅವಾಗ ಎಲ್ಲರೂ ಹೇಳಿದ್ರು ನನಗೆ, ನೀನು ನಾನು ಎಂಡ್ ಮಾಡೋದು ಬೇಡ ಅಂತೆ, ರೇಯಾನ್ಶಿ ಎಂಡ್ ಮಾಡಬೇಕು, ಅವನೇ ತುಂಬ ಚೆನ್ನಾಗಿ ಹೇಳ್ತಾನೆ ಅಂತ ಹೇಳಿದ್ರು ಎಲ್ಲರೂ. ಸೊ ನೀನು ಎಂಡ್ ಮಾಡ್ತೀಯಾ? ನಿಜನಾ? ನಿಜಾನೇ. ಏನು ಸುಳ್ಳು ಹೇಳ್ತೀರಾ? ಇಲ್ಲ, ಕಮೆಂಟ್ ಸೆಕ್ಷನಲ್ಲಿ ಎಲ್ಲ ತುಂಬ ಜನ ಹೇಳಿದ್ರು ರೇಯಾನ್ಶಿಯೇ ಎಂಡ್ ಮಾಡಲಿ, ಅವನು ತುಂಬ ಚೆನ್ನಾಗಿ ಎಂಡ್ ಮಾಡ್ತಾನೆ, ಅವನನ್ನು ಅಳಿಸ್ಬೇಡಿ ಅಂತ. ಆ್ಯಂಡ್ ನಾನು ಲಾಸ್ಟ್ ಟೈಮು ಕೂಡ ನಾನು ಬೇಕಂತಲೇ ಅವನಿಗೆ ಸ್ವಲ್ಪ ಲೆಗ್ ಪುಲ್ ಮಾಡೋಣ, ಅಂದರೆ ಅವನಿಗೆ ಒಂದು ಸ್ವಲ್ಪ ಬೇಕಂತ ಏನು ಮಾಡ್ತಾನೆ ನೋಡೋಣ ನಾನು ಹೇಳಿದ್ರೆ ಅಂತ ನೋಡೋಕ್ಕೋಸ್ಕರನೇ ನಾನು ಹೇಳಿದೆ ಫಾಸ್ಟಾಗಿ. ಸೊ ಅವನು ಅಳ್ತಾನೆ, ಸಿಟ್ಟು ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಅವನು ಅಳ್ತಾನೆ ಅಂತ ಗೊತ್ತಿರಲಿಲ್ಲ. ಬಟ್ ಅವರು ಕಣ್ಣೀರು ದಾರ ಎಲ್ಲ ಈ ಸುರಿಸ್ಬಿಟ್ಟು. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋದ ಸಿಗ್ತೀವಿ. ಅಲ್ಲಿ ತನಗೆಲ್ಲ ಖುಷಿಯಾಗಿ ಟಾಟಾ ಬಾಯ್ ಬಾಯ್. ಎಸ್, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್.